ಇನ್ನು ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ದೋಸ್ತಿ ನಾಯಕರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿ ಕುಮಾರಸ್ವಾಮಿ ಮಧ್ಯೆ ವಾಕ್ಸಮರ ಶುರುವಾಗಿದೆ. ವೈಯಕ್ತಿಕ ಟೀಕೆಯಲ್ಲಿ ಇಡೀ ಮೂಡ ಹೋರಾಟ ಹೈಜಾಕ್ ಆಯ್ತಾ? ಮೈತ್ರಿಕೂಟದ ಪಾದಯಾತ್ರೆ ಹೈಜಾಕ್ ಮಾಡಿದ್ರ ಡಿಸಿಎಂ. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ವೈಯಕ್ತಿಕ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಕೂಡ ಆಸ್ತಿ ವಿಚಾರ ಪ್ರಸ್ತಾಪ ಮಾಡಿ ಡಿಸಿಎಂ ವಿರುದ್ಧ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಆಸ್ತಿ ದಾಖಲೆ ಚಾಲೆಂಜಿಗೆ ಸಮರ ಸಾರಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಬಿಡದಿ ಟು ಮೈಸೂರಿನವರೆಗೂ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿಕೆ ಈ ವಾಕ್ಸಮರ ನೋಡಿದ್ದು ಬಿಟ್ರೆ ಮೂಡ ನೋಡೇ ಇಲ್ಲ. ಈ ದೋಸ್ತಿ ಪಾದಯಾತ್ರೆ ಡೈವರ್ಟ್ ಆಯ್ತಾ? ಹಾಗಾದ್ರೆ ಪಾದಯಾತ್ರೆ ಆರಂಭ ಆಗಿದ್ದು ಯಾಕೆ? ಬೆಂಗಳೂರಿನಿಂದ ಮೈಸೂರಿನವರೆಗೆ 124 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀವಿ. 7 ದಿನ ಪಾದಯಾತ್ರೆ ಮಾಡ್ತೀವಿ. 8ನೇ ದಿನ ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ಇರುತ್ತೆ. ದೊಡ್ಡ ಮಟ್ಟಿಗೆ ಕೇಂದ್ರದ ಹೈಕಮಾಂಡ್ನ ನಾಯಕರನ್ನು ಕರೆದುಕೊಂಡು ಬಂದು ಸಮಾರೋಪವನ್ನು ಮಾಡ್ತೀವಿ, ಸಮಾರಂಭವನ್ನು ಮಾಡ್ತೀವಿ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿದರು. ಕಾರಣ ಏನು? ಮುಖ್ಯಮಂತ್ರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ಕೇಳಿ ಬಂದಿರುವ ಮೂಡ ಹಗರಣ. ಈ ಮೂಡ ಹಗರಣವನ್ನು ಇಟ್ಕೊಂಡೇ ನಾವು ದೊಡ್ಡ ಪ್ರಮಾಣದಲ್ಲಿ ಪಾದಯಾತ್ರೆ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಬೆಂಗಳೂರಿನಿಂದ ಶುರುವಾದಂಥ ಈ ಪಾದಯಾತ್ರೆಯಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ ಮಧ್ಯೆಗಿನ ವೈಯಕ್ತಿಕ ಟೀಕೆಗಳನ್ನು ಬಿಟ್ಟರೆ ಮೂಡ ಆಗಲಿ, ಭ್ರಷ್ಟಾಚಾರ ಆಗಲಿ ಒಂದೇ ಒಂದು ಪದಾನೂ ಕೇಳೋದಕ್ಕೆ ಸಿಗಲಿಲ್ಲ. ಎಲ್ಲ ಒಂದು ಕಡೆ ಡಿಸಿಎಂ ಇಡೀ ಪಾದಯಾತ್ರೆಯನ್ನು ಹೈಜಾಕ್ ಮಾಡಿಕೊಂಡ್ರ ಅನ್ನೋ ಅನುಮಾನವೂ ಕೂಡ ಕಾಣಿಸ್ತಾ ಇದೆ. ಇನ್ನು ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ದೋಸ್ತಿ ನಾಯಕರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿ ಕುಮಾರಸ್ವಾಮಿ ಮಧ್ಯೆ ವಾಕ್ಸಮರ ಶುರುವಾಗಿದೆ. ವೈಯಕ್ತಿಕ ಟೀಕೆಯಲ್ಲಿ ಇಡೀ ಮೂಡ ಹೋರಾಟ ಹೈಜಾಕ್ ಆಯ್ತಾ? ಮೈತ್ರಿಕೂಟದ ಪಾದಯಾತ್ರೆ ಹೈಜಾಕ್ ಮಾಡಿದ್ರ ಡಿಸಿಎಂ. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ವೈಯಕ್ತಿಕ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಕೂಡ ಆಸ್ತಿ ವಿಚಾರ ಪ್ರಸ್ತಾಪ ಮಾಡಿ ಡಿಸಿಎಂ ವಿರುದ್ಧ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಆಸ್ತಿ ದಾಖಲೆ ಚಾಲೆಂಜಿಗೆ ಸಮರ ಸಾರಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಬಿಡದಿ ಟು ಮೈಸೂರಿನವರೆಗೂ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿಕೆ ಈ ವಾಕ್ಸಮರ ನೋಡಿದ್ದು ಬಿಟ್ರೆ ಮೂಡ ನೋಡೇ ಇಲ್ಲ. ಈ ದೋಸ್ತಿ ಪಾದಯಾತ್ರೆ ಡೈವರ್ಟ್ ಆಯ್ತಾ? ಹಾಗಾದ್ರೆ ಪಾದಯಾತ್ರೆ ಆರಂಭ ಆಗಿದ್ದು ಯಾಕೆ? ಬೆಂಗಳೂರಿನಿಂದ ಮೈಸೂರಿನವರೆಗೆ 124 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀವಿ. 7 ದಿನ ಪಾದಯಾತ್ರೆ ಮಾಡ್ತೀವಿ. 8ನೇ ದಿನ ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ಇರುತ್ತೆ. ದೊಡ್ಡ ಮಟ್ಟಿಗೆ ಕೇಂದ್ರದ ಹೈಕಮಾಂಡ್ನ ನಾಯಕರನ್ನು ಕರೆದುಕೊಂಡು ಬಂದು ಸಮಾರೋಪವನ್ನು ಮಾಡ್ತೀವಿ, ಸಮಾರಂಭವನ್ನು ಮಾಡ್ತೀವಿ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿದರು. ಕಾರಣ ಏನು? ಮುಖ್ಯಮಂತ್ರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ಕೇಳಿ ಬಂದಿರುವ ಮೂಡ ಹಗರಣ. ಈ ಮೂಡ ಹಗರಣವನ್ನು ಇಟ್ಕೊಂಡೇ ನಾವು ದೊಡ್ಡ ಪ್ರಮಾಣದಲ್ಲಿ ಪಾದಯಾತ್ರೆ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಬೆಂಗಳೂರಿನಿಂದ ಶುರುವಾದಂಥ ಈ ಪಾದಯಾತ್ರೆಯಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ ಮಧ್ಯೆಗಿನ ವೈಯಕ್ತಿಕ ಟೀಕೆಗಳನ್ನು ಬಿಟ್ಟರೆ ಮೂಡ ಆಗಲಿ, ಭ್ರಷ್ಟಾಚಾರ ಆಗಲಿ ಒಂದೇ ಒಂದು ಪದಾನೂ ಕೇಳೋದಕ್ಕೆ ಸಿಗಲಿಲ್ಲ. ಎಲ್ಲ ಒಂದು ಕಡೆ ಡಿಸಿಎಂ ಇಡೀ ಪಾದಯಾತ್ರೆಯನ್ನು ಹೈಜಾಕ್ ಮಾಡಿಕೊಂಡ್ರ ಅನ್ನೋ ಅನುಮಾನವೂ ಕೂಡ ಕಾಣಿಸ್ತಾ ಇದೆ. ಇನ್ನು ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ದೋಸ್ತಿ ನಾಯಕರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿ ಕುಮಾರಸ್ವಾಮಿ ಮಧ್ಯೆ ವಾಕ್ಸಮರ ಶುರುವಾಗಿದೆ. ವೈಯಕ್ತಿಕ ಟೀಕೆಯಲ್ಲಿ ಇಡೀ ಮೂಡ ಹೋರಾಟ ಹೈಜಾಕ್ ಆಯ್ತಾ? ಮೈತ್ರಿಕೂಟದ ಪಾದಯಾತ್ರೆ ಹೈಜಾಕ್ ಮಾಡಿದ್ರ ಡಿಸಿಎಂ. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ವೈಯಕ್ತಿಕ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಕೂಡ ಆಸ್ತಿ ವಿಚಾರ ಪ್ರಸ್ತಾಪ ಮಾಡಿ ಡಿಸಿಎಂ ವಿರುದ್ಧ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಆಸ್ತಿ ದಾಖಲೆ ಚಾಲೆಂಜಿಗೆ ಸಮರ ಸಾರಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಬಿಡದಿ ಟು ಮೈಸೂರಿನವರೆಗೂ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿಕೆ ಈ ವಾಕ್ಸಮರ ನೋಡಿದ್ದು ಬಿಟ್ರೆ ಮೂಡ ನೋಡೇ ಇಲ್ಲ. ಈ ದೋಸ್ತಿ ಪಾದಯಾತ್ರೆ ಡೈವರ್ಟ್ ಆಯ್ತಾ? ಹಾಗಾದ್ರೆ ಪಾದಯಾತ್ರೆ ಆರಂಭ ಆಗಿದ್ದು ಯಾಕೆ? ಬೆಂಗಳೂರಿನಿಂದ ಮೈಸೂರಿನವರೆಗೆ 124 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀವಿ. 7 ದಿನ ಪಾದಯಾತ್ರೆ ಮಾಡ್ತೀವಿ. 8ನೇ ದಿನ ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ಇರುತ್ತೆ. ದೊಡ್ಡ ಮಟ್ಟಿಗೆ ಕೇಂದ್ರದ ಹೈಕಮಾಂಡ್ನ ನಾಯಕರನ್ನು ಕರೆದುಕೊಂಡು ಬಂದು ಸಮಾರೋಪವನ್ನು ಮಾಡ್ತೀವಿ, ಸಮಾರಂಭವನ್ನು ಮಾಡ್ತೀವಿ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿದರು. ಕಾರಣ ಏನು? ಮುಖ್ಯಮಂತ್ರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ಕೇಳಿ ಬಂದಿರುವ ಮೂಡ ಹಗರಣ. ಈ ಮೂಡ ಹಗರಣವನ್ನು ಇಟ್ಕೊಂಡೇ ನಾವು ದೊಡ್ಡ ಪ್ರಮಾಣದಲ್ಲಿ ಪಾದಯಾತ್ರೆ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಬೆಂಗಳೂರಿನಿಂದ ಶುರುವಾದಂಥ ಈ ಪಾದಯಾತ್ರೆಯಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ ಮಧ್ಯೆಗಿನ ವೈಯಕ್ತಿಕ ಟೀಕೆಗಳನ್ನು ಬಿಟ್ಟರೆ ಮೂಡ ಆಗಲಿ, ಭ್ರಷ್ಟಾಚಾರ ಆಗಲಿ ಒಂದೇ ಒಂದು ಪದಾನೂ ಕೇಳೋದಕ್ಕೆ ಸಿಗಲಿಲ್ಲ. ಎಲ್ಲ ಒಂದು ಕಡೆ ಡಿಸಿಎಂ ಇಡೀ ಪಾದಯಾತ್ರೆಯನ್ನು ಹೈಜಾಕ್ ಮಾಡಿಕೊಂಡ್ರ ಅನ್ನೋ ಅನುಮಾನವೂ ಕೂಡ ಕಾಣಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.